ನಮಸ್ತೆ ಮೇಡಮ್. ಒಂದ್ಸಾರಿ ಫೋನ್ ಅವ್ರಿಗೂ ಕನೆಕ್ಟ್ ಮಾಡು. ಯಾರಿಗ್ ಮೇಡಮ್? ಇನ್ಯಾರ್ಗೆ? ನಿಮ್ ಸರ್ಗೆ. ಸರ್ ಮನೇಲಿ ಇಲ್ವಾ ಮೇಡಮ್? ಮಾತಾಡೋ ಅಷ್ಟು ಹತ್ರ ಇಲ್ಲ. ಫೋನ್ ಕನೆಕ್ಟ್ ಮಾಡು. ಅರ್ಥ ಆಯ್ತು ಮೇಡಮ್. ಈಗಲೇ ಸಾರ್ನು ಕಾನ್ಫರೆನ್ಸ್ಗೆ ಹಾಕ್ತೀನಿ. ಅಮ್ಮ ಹಲೋ. ನಮಸ್ತೆ ಸರ್. ಏನೇಕದಂತ 4 ದಿವಸದಿಂದ ಕಾಣ್ತಾನೆ ಇಲ್ಲ. ನಿನ್ ನಂಬರ್ 1 ಮೇಡಮು ನಿನ್ನ ಕೆಲಸದಿಂದ ತೆಗೆದಾಕಿದ್ಲಾ ಏನೋ? ಇನ್ನೂ ಇಲ್ಲ ಸರ್. ದಯವಿಟ್ಟು ನಿಮ್ ಬಾಯಿಂದ ಆ ಮಾತು ಹೇಳಬೇಡಿ. ನಿಮ್ ಪಕ್ಕನೇ ಅಸ್ತು ದೇವತೆಗಳು ಓಡಾಡ್ಕೊಂಡಿರ್ತಾರೆ. ನೀವೇನಂತೀರೋ ಅದು ಆಗ್ಬಿಡುತ್ತೆ. ಮೇಡಮ್ ಅವರು ನಿಮ್ ಹತ್ರ ಮಾತಾಡ್ಬೇಕಂತೆ. ಕಾನ್ಫರೆನ್ಸ್ ಕಾಲ್ ಹಾಕು ಅಂದ್ರು, ಅದಕ್ಕೆ ಹಾಕಿದ್ದೀನಿ. ಲೈನ್ ನಲ್ಲೇ ಇದ್ದಾರೆ, ಮಾತಾಡಿ. ಏನ್ ವಿಷಯ ಹೇಳಕ್ ಹೇಳು. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಮೇಲ್ಗಡೆಗೆ ಬರೋದಕ್ಕೆ ಹೇಳು ಏಕದಂತ. ಮೇಲ್ ಹೋಗಕ್ಕಾಗ್ದೇನೆ ಕೆಳಗಡೆ ಇರೋನ್ ನಾನು. ನನಗ್ ಹೋಗಕ್ಕಾಗಲ್ಲ. ಅವಳಿಗೆ ಬರೋದಕ್ಕೆ ಹೇಳು. ಸರ್, ಮೇಡಮ್ ಫೋನ್ ಕಟ್ ಮಾಡಿದ್ದಾರೆ. ನಾನ್ ಮೇಲ್ ಹೋಗಲ್ಲ ಅನ್ನೋ ವಿಷಯ ಅರ್ಥ ಆಯ್ತು ತಾನೆ? ಕ್ಲಿಯರ್ ಆಗಾಯ್ತು. ಹಾಗಾದ್ರೆ ಫೋನ್ ಇಡು. ಅಮ್ಮ ಅಮ್ಮ, ಇವಾಗ ಕೊಡ್ಸು. ಏನ್ರಿ ಇದು? ಗಂಡ ಹೆಂಡತಿ ಇಬ್ರು ಒಂದೇ ಮನೇಲಿ ಇರ್ತಾರಲ್ವಾ? ಅವ್ರು ಮಾತಾಡ್ಕೊಳ್ಳೋದಕ್ಕೂ ನೀವೇ ಫೋನ್ ಮಾಡ್ಬೇಕಾ? ಏನ್ ಮಾಡೋದು, ನನ್ ಕರ್ಮ. ಇಬ್ರು ಪಕ್ಕ ಪಕ್ಕದಲ್ಲೇ ಇದ್ರು, ಇಬ್ರು ಮಧ್ಯೆ ಅಳಿಯಕ್ಕಾಗದಷ್ಟು ದೂರ. ಕಣ್ ಮುಂದಿದ್ರು ನೋಡಲ್ಲ, ಕೇಳೋ ಹಾಗಿದ್ರು ಮಾತಾಡಲ್ಲ. ಇಲ್ಲೋಡು, ಮಧ್ಯದಲ್ಲಿ ನಾನು ಹೀಗೆ ಒದ್ದಾಡ್ತಾ ಇದ್ದೀನಿ. ಪಕ್ಕದಲ್ಲಿದ್ರೆ ಸೆಲ್ ಟವರ್ ತರ ಆಡಿಸ್ತಾರೆ, ದೂರದಲ್ಲಿದ್ರೆ ಇಲ್ಲೋಡು ಹೀಗೆ ಕಾಲ್ ಸೆಂಟರ್ ತರ ಆಡಿಸ್ತಾರೆ. ಆಡ್ಸೋದ್ ಮಾತ್ರ ಕಾಮನ್ನು. ಈಗ ಅರ್ಥ ಆಯ್ತು ನಿಮ್ ವಾಗ್ದೇವಿ ಮೇಡಮ್ ಹೇಗೆಲ್ರು ಆಡಿಸ್ತಾರೆ ಅಂತ. ನಾನು ಕೂಡ ಹಾಗೆ ಆಡಿಸ್ತೀನಿ. ಒಂದು ವಾಗ್ದೇವಿನೇ ತಡೆಯಕ್ಕಾಗ್ತಿಲ್ಲ. ನೀನು ಹಾಗೆ ಮಾಡ್ಬಿಟ್ರೆ ಮನೆಗೂ ಆಫೀಸ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ನನ್ ಫೋನ್ ಕಟ್ ಮಾಡಿದ್ನ ಇಲ್ವೋ? ಕಟ್ ಮಾಡಿದೀನಿ. ಇಲ್ದೇ ಇದ್ರೆ ದೊಡ್ಡ ಗಲಾಟೆನೆ ಆಗುತ್ತೆ. ನೀನು ಕೂಡ್ಸು. ಅಬ್ಬಾ, ಮತ್ತೆ ಜ್ವರ ಬಂದಿಲ್ಲ. ಪೂರ್ತಿ ಕಡಿಮೆ ಆಗೋಗಿದೆ. ಚಿನ್ನಿ, ಚಿನ್ನಿ ಹೇಳಮ್ಮ. ಚಿನ್ನಿ, ಚಿನ್ನಿಗೆ ಜ್ವರ ಕಡಿಮೆ ಆಗಿದೆ. ಬೇಗ ಬೇಗ ಸ್ನಾನ ಮಾಡಿ ಜಡೆ ಹಾಕಿಸ್ಕೊಂಡು ತಯಾರಾಗ್ಬಿಡ್ತಾಳೆ. ಬಾ. ಬಾ. ಸರ್ಸು, ಸರ್ಸು, ಶಾರದತ್ತೆ, ನೀವಾ? ಎಷ್ಟು ವರ್ಷಗಳಾಗೋಯ್ತಮ್ಮ ಈ ಮನೆನ ನೋಡಿ.
ನಿಮ್ಮ ಅಪ್ಪ ಅಮ್ಮ ಇದ್ದಾಗ ಆ ಸಂಭ್ರಮನೇ ಬೇರೆ. ಮತ್ತೀಗ ಅಂತದ್ದೇ ದಿನ ಬಂತು ನೋಡು. ನನ್ನ ಮಗ ನನಗೆ ಮೋಸ ಮಾಡಲ್ಲ. ಆದ್ರೂ ನಾನ್ ಯಾಕೆ ಇಷ್ಟು ಡಿಸ್ಟರ್ಬ್ ಆಗಿದ್ದೀನಿ? ನಿಜವಾಗ್ಲೂ ಅವನು ತಾತನ ಹತ್ರನೇ ಹೋಗಿದ್ದಾನ? ಹಾಗೇನಾದ್ರೂ ನಡೆದಿದ್ರೆ ಆ ಮೋಸ ನಾನ್ ತಡ್ಕೊಳ್ಳಲ್ಲ. ಆದ್ರೆ ಹೋಗಿದ್ನು ಇಲ್ವೋ ಅಂತ ಹೇಗ್ ತಿಳ್ಕೊಳ್ಳೋದು? ಅವನನ್ನೇ ಕೇಳಿದ್ರೆ ಯಾವ ಆಧಾರನೂ ಇಲ್ಲದೆ ಅನುಮಾನ ಪಟ್ಟ ಹಾಗಾಗುತ್ತೆ. ಹೇಗ್ ತಿಳ್ಕೊಳ್ಳೋದು ಈ ವಿಷಯನ? ಮೇಡಮ್, ಏಕದಂತ ಅವರು ಈ ಬಿಲ್ಸ್ ಕಳಿಸಿದ್ದಾರೆ. ಏಕದಂತ ಬಿಲ್ಸ್ ಕಳಿಸ್ತಿದ್ದ ಹಾಗೆ ಮೇಡಮ್ ಫೋನ್ ಮಾಡ್ತಾ ಇದ್ದಾರಲ್ಲ. ಬಿಲ್ಸ್ ಅಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆಯಾ? ನಮಸ್ತೆ ಮೇಡಮ್. ನಮಸ್ತೆ. ಏಕದಂತ, ನೀನು ಊರಿಗೆ ಹೋಗಿದ್ಯಲ್ಲ, ಬಂಗ್ಲೆ ಹತ್ರ ಏನಾದ್ರೂ ಹೋಗಿದ್ಯಾ? ಹೋಗಿದ್ದೆ ಮೇಡಮ್. ಸರಸ್ವತಿ ಅಲ್ಲೇ ಇರ್ತಾಳೆ ಅನ್ಕೊಂಡು ಮೊದಲು ಅಲ್ಲಿಗೆ ಹೋಗಿದ್ದು. ತೇಜ ಏನಾದ್ರೂ ಅಲ್ಲಿ ಕಾಣಿಸಿದ್ನ? ನಿಮ್ಗೆ ಹೇಗೆ ಗೊತ್ತಾಯ್ತು ಮೇಡಮ್? ನೀವು ಸೂಪರ್ ಮೇಡಮ್, ಕಾಣಿಸಿದ್ರು. ಕಾಣಿಸಿದ್ನ? ಹೌದು ಮೇಡಮ್. ನನಗೆ ತೇಜ ಸರ್ ಮಾತ್ರ ಅಲ್ಲ, ತೇಜ ಸರ್ ಪಕ್ಕ ರಾಹುಲ್ ಸರ್ ಕೂಡ ಕಾಣಿಸಿದ್ರು. ವಾಟ್? ಇಬ್ರು ಕಾಣಿಸಿದ್ರ? ಅಂದ್ರೆ ರಾಹುಲ್ ಕೂಡ ಅಲ್ಲೇ ಇದ್ದಾನಾ? ಅಲ್ಲೇ ಇದಾರೋ ಇಲ್ವೋ ಗೊತ್ತಿಲ್ಲ ಮೇಡಮ್, ಆದ್ರೆ ಕಾಣಿಸಿದ್ರು. ಊರವ್ರು ಕೊಟ್ಟು ಹೊಡೆತಕ್ಕೆ ಮೊದಲು ಮೇಲಿರೋ ನಮ್ಮ ಅಪ್ಪ ಅಮ್ಮ ಕಾಣಿಸಿದ್ರು, ಆಮೇಲೆ ರಾಹುಲ್ ಸರ್ ತೇಜ ಸರ್ ಕಾಣಿಸಿದ್ರು ಮೇಡಮ್. ಒಬ್ರು ಕೊಟ್ಟಿರೋ ಏಟು ತಿಂದು ನಿಜವಾಗ್ಲೂ ನಿನ್ ತಲೆ ಕೆಟ್ಟಿರ್ಬೇಕು. ಇದ್ರೋ ಇಲ್ವೋ ಗೊತ್ತಿಲ್ಲ ಅಂತ್ಯ, ಇನ್ನೊಂದ್ಸತಿ ಕಾಣಿಸಿದ್ರು ಅಂತ್ಯ. ಹೌದು ಮೇಡಮ್, ಅವ್ರು ಕಾಣಿಸ್ದಾಗ ನಾನು ಹಾಗೆ ಅನ್ಕೊಂಡಿದ್ದೆ. ಆ ಏಟ್ಗೆ ತಲೆ ಕೆಟ್ಟು ಇಲ್ದೇ ಇರೋರೆಲ್ಲ ಇರೋ ತರ ಕಾಣಿಸ್ತಾ ಇದ್ದಾರೆ ಅಂತ. ಇಲ್ದೇ ಇದ್ರೆ ಅವರಿಬ್ರು ಆ ಟೈಮಲ್ಲಿ ಕಾವೇರಿ ದಡದಲ್ಲಿ ಏನ್ ಮಾಡ್ತಾ ಇರ್ತಾರೆ ಹೇಳಿ? ಆದ್ರೆ ಮೇಡಮ್, ನೀವು ತುಂಬಾ ಗ್ರೇಟ್ ಬಿಡಿ, ನೀವು ಸೂಪರ್ ಅಷ್ಟೇ. ಅಲ್ಲ, ನನಗೆ ಭ್ರಮೇಲ್ ಕಂಡಿದ್ ಕೂಡ ನೀವಿಷ್ಟು ಸರಿಯಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ನೀವು ಗ್ರೇಟ್ ಮೇಡಮ್. ಶಟ್ ಅಪ್ ಯು ಇಡಿಯಟ್. ಈಗ ನಾನು ಏನ್ ಹೇಳಿದೆ? ಇವ್ರನ್ನ ಹೊಗಳೋದು ತಪ್ಪ? ಏನೋಪ್ಪ. ಅಮ್ಮನ್ ಹುಡ್ಕೊಂಡು ಹೋಗ್ತಾ ಇದ್ರೆ ಅವಳೇ ಸಿಕ್ಬಿಟ್ಲು. ಅಮ್ಮ ಅಮ್ಮ ಅಮ್ಮ, ಏನೇ ಬೀದಿಲ್ ಹಾಕಿ ಕೂಗ್ತಿದ್ಯಾ? ಇದನ್ ನೀನ್ ನೋಡ್ದೆ ಅನ್ಕೋ. ಕೂಗೋದಲ್ಲ, ನೀನೇ ಓಡ್ ಹೋಗ್ತೀಯಾ. ಇದಕ್ಕೇನಾ ಇಷ್ಟೊತ್ತು ಅವಳಿಗಷ್ಟು ಬೈದ್ರು ಸುಮ್ನೆ ಇದ್ಲು? ಮತ್ತಿನ್ನೇನು ನೋಡು, ಪ್ರತಿದಿನ ಎಷ್ಟ್ ಹತ್ರ ಆಗ್ತಿದ್ದಾರೆ ಅಂತ. ನೀನು ಏನ್ ಪ್ಲಾನ್ ಮಾಡ್ಕೊಂಡು ಅವಳನ್ನ ಹೊರಗಡೆ ಕಳ್ಸಿದ್ಯೋ ಎಲ್ಲ ಉಲ್ಟಾ ಆಗೋಯ್ತಮ್ಮ. ನೀನೇನೋ ಅವಳು ಊರ್ ಬಿಟ್ಟು ಓಡ್ ಹೋಗ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಪರಿಸ್ಥಿತಿ ಹಾಗಿಲ್ಲ ಅಮ್ಮ. ಆ ಪಟ್ನದ ಹುಡುಗನ ಮದ್ವೆ ಮಾಡ್ಕೊಂಡು ಈ ಊರ್ಗೆ ದೊಡ್ಡ ಮನೆ ಸೊಸೆ ಆಗ್ಬೇಕು ಅಂತಿದ್ದಾಳೋ ಏನೋ. ಏನೋ ಒಂದ್ ಮಾಡಿ ಅವಳ ಮನೆಗ್ ಮತ್ತೆ ಬರೋ ಹಾಗ್ ಮಾಡಮ್ಮ. ಅಂದ್ರೆ ಏನೇ, ಇವಾಗ ಅವಳ ಕಾಲ್ ಹಿಡ್ಕೊಂಡು ಬೇಡ್ಕೊಂಡು ಕರ್ಕೊಂಡ್ ಬರ್ಬೇಕಾ? ಆಗ ಅವಳ ಮನೆಗ್ ಬಂದ್ಮೇಲೆ ನಮ್ ನಾಯಿಗಿನ ಕಡೆ ಹಾಕ್ತಿವಿ. ಬರ್ದೇ ಇದ್ರು ಆಗೋದಂತೂ ಇದೆ. ದೊಡ್ಡ ಮನೆ ಸೊಸೆ ಆಗಿ ಅವಳೆಲ್ಲೋ ಇರ್ತಾಳೆ. ನಾವ್ ಹೀಗೆ ಅವಳ ಕಾಲ್ ಬುಡದಲ್ಲೇ ಬಿದ್ದಿರ್ಬೇಕು. ಹೀಗೆ
ಮನೆ ಕೆಲ್ಸ ಮಾಡಕ್ಕೆ ನನ್ ಕೈಲಿ ಆಗಲ್ಲ ಅಮ್ಮ. ನೀನ್ ಹೀಗೆ ಹೊರಗಡೆ ಹೋದೆ ಅನ್ಕೋ, ನನ್ ಕೈ ಕಾಲೆರಡು ಪೂರ್ತಿಯಾಗಿ ಬಿದ್ದು ಹೋಗೋಗಾಗತ್ತೆ ಅಷ್ಟೇ. ಅದೇನ್ ಮಾಡ್ತೀಯೋ ಮಾಡಿ, ಅವಳ ಮನೆಗ್ ಬರೋ ಹಾಗೆ ಮಾಡಮ್ಮ. ಮಾಡ್ತೀನಿ, ಆದಷ್ಟು ಬೇಗ ಏನೋ ಒಂದು ಮಾಡ್ತೀನಿ. ಏನಾದ್ರೂ ಆದ್ರೆ ನೀನ್ ಕಷ್ಟ ಪಡ್ತೀಯ, ಆದ್ರೆ ನಿನ್ಗೇನಾದ್ರೂ ಆದ್ರೆ ಈ ದೊಡ್ಡ ಹಿಂಗ್ ಒಂದ್ ಮಾತು ಕೂಡ ಹೇಳಲ್ಲ. ಈಗೇನಾಯ್ತು ದೊಡ್ಡಯ್ಯ? ಇನ್ನೇನಾಗ್ಬೇಕು? ಈ ಚಿನ್ನಿ ನೀರಲ್ಲಿ ಬಿದ್ದ ವಿಷಯನ ನನ್ಗೆ ಯಾಕೆ ಹೇಳಿಲ್ಲ ನೀನು? ಓ ಅದಾ ಅಂತ ಅಷ್ಟು ತೇಲ್ಸು ಮಾತಾಡ್ತೀಯಲ್ಲ. ಈ ಕಷ್ಟ ಇಲ್ಲ ಯಾಕೆ ನಿನ್ಗೆ? ಬಂಗ್ಲೆಗ್ ಬಾ ಅಂದ್ರೂ ಬರಲ್ಲ, ನಿನ್ಗೇನಾದ್ರೂ ಹೇಳಲ್ಲ. ನೀನ್ ಇತ್ತೀಚೆಗೆ ಈ ದೊಡ್ಡಯ್ಯನ ಹೊರಗಿಡ್ತಿದೀಯ ಸರ್ಸು. ಇದ್ಯಾಕೆ ಅವಳು ನನ್ನೇ ನೋಡ್ತಿದ್ದಾಳೆ? ಒಂದ್ ವೇಳೆ ನನಗ್ ಗೊತ್ತಿದ್ರು ನಾನು ಹೇಳಲಿಲ್ಲ ಅಂತ ನನ್ನ ಹೆಸರೇ ಹೇಳ್ಬಿಡ್ತಾಳೆ ಹೇಗೆ? ಅಯ್ಯಯ್ಯೋ. ಆಗ್ಲಿ. ಡಾಕ್ಟ್ರಪ್ಪ, ನನ್ ತಂಗಿಗೂ ಒಂದ್ಸಲ ನೋಡ್ಬಿಡಿ. ಈ ಕಡೆ ಬಾಮ್ಮ. ದೊಡ್ಡಯ್ಯ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಚಿನ್ನಿ, ಬಾಮ್ಮ. ಹಲೋ, ಹೇಳೋ ಮಗ. ನೀನೇ ಹೇಳ್ಬೇಕು ಕಣ, ನಿನ್ ಕಾಲ್ಗೆ ವೇಟಿಂಗ್. ಎಲ್ಲಿ ತನಕ ಬಂತು ನಮ್ ಕೆಲ್ಸ? ನಿನ್ ತಾತನ ಹತ್ರ ಮಾತಾಡ್ತೀಯ? ಇಲ್ವೋ, ಇನ್ನೂ ಮಾತಾಡೋಕ್ಕಾಗ್ಲಿಲ್ಲ. ಇನ್ನೂ ಮಾತಾಡಿಲ್ಲ ಅಂದ್ರೆ ಈಗ್ಲೇ ತುಂಬಾ ಲೇಟ್ ಆಗಿದೆ ರಾಹುಲ್. ಕಂಪನಿಯವರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ನಾವು ಬೇಗ ಏನಾದ್ರೂ ಅಪ್ಡೇಟ್ ಕೊಡದೇ ಇದ್ರೆ ಬೇರೆಯವ್ರಿಗೆ ಪ್ರಾಜೆಕ್ಟ್ ಹೋಗೋ ಚಾನ್ಸಸ್ ಇದೆ. ಲೇ, ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತೀಯ? ಹಾಗಲ್ಲ ರಾಹುಲ್, ಇಲ್ಲಿರೋ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಅವರು ನಿನ್ ತಾತ ತಾನೆ, 4 ದಿನದಲ್ಲಿ ಮಾತಾಡಿ ಹೇಳ್ತೀನಿ ಅಂದಿದ್ದೆ. ಇಷ್ಟು ದಿನ ಆದ್ರೂ ಇನ್ನೂ ಮಾತಾಡಿಲ್ಲ ಅಂದ್ರೆ ಏನು? ಇಲ್ಲಿಗೆ ಬಂದಾಗ ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ. ಏನು ಪ್ರಾಬ್ಲಮ್ ಇಲ್ಲ, ಒಂದ್ 4 ದಿನದಲ್ಲಿ ಮಾತಾಡಿ ಸೆಟ್ ಮಾಡ್ಬಿಡೋಣ ಅಂತ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಒಂದೊಂದ್ ದಿನ ಕಳೀತಿದ್ದ ಹಾಗೆ ಅರ್ಥ ಆಗ್ತಾ ಇದೆ, ಮಾತಾಡೋದು ಅಷ್ಟು ಈಸಿ ಅಲ್ಲ ಅಂತ. ಹನ್ನೆರಡು ವರ್ಷ ಆದ್ಮೇಲೆ ನಾನು ನಮ್ಮ ತಾತನ ಹತ್ರ ಬಂದಿದ್ದೀನಿ ಕಣೋ. ನಾನು ಅವ್ರ ಮೇಲಿದ್ದ ಪ್ರೀತಿಗೋಸ್ಕರ ಬಂದಿದ್ದೀನಿ ಅನ್ಕೊಂಡಿದ್ದಾರೆ. ಅದಕ್ಕೂ ಮೀರಿ ಅವ್ರು ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನಿಲ್ಲಿಗೆ ಬಂದಿದ್ದು ನನ್ನ ಅವಶ್ಯಕತೆಗೋಸ್ಕರ ಅಂತ ಗೊತ್ತಾದ್ರೆ ಅವರು ತಡ್ಕೊಳ್ಳೋದಿಲ್ಲ ಕಣೋ. ಅವ್ರ ಮನ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಇನ್ನೂ ಮಾತಾಡಿಲ್ಲ. ಹಾಗಾದ್ರೆ ನೀನಿನ್ನೂ ಅಲ್ಲಿರೋದು ವೇಸ್ಟ್ ರಾಹುಲ್. ಇಲ್ಲಿ ಬಂದು ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಅವರು ನಮ್ಮನ್ನ ಅರ್ಥ ಮಾಡ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಕೊಡ್ಬೋದು. ನಾವ್ ಇನ್ಯಾವ್ದಾದ್ರೂ ಪ್ಲೇಸ್ ನೋಡ್ಬೋದು. ಅದು ಬಿಟ್ಟು ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಇಲ್ಲ ಮಗ, ಇಲ್ಲೇ ಇದ್ದು ಏನೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲೇ ಉಳ್ಕೊಂಡು ಪ್ರಯೋಜನ ಇಲ್ಲ. ನಾನಿವತ್ತೇ ಹೊರಟು ಬಂದ್ಬಿಡ್ತೀನಿ. ಓಕೆ ರಾಹುಲ್. ಇದೇನು, ಯಾವ ಅವಕಾಶಕ್ಕಾಗಿ ಬಂದಿದ್ದು? ರಾಹುಲ್ ಅವ್ರು ಒಳ್ಳೆಯವರೇ ತಾನೆ, ಹೋಗ್ತೀನಿ ಅಂತಿದಾರಲ್ಲ. ಯಾವ್ದೋ ಕಷ್ಟದಲ್ಲಿರ್ಬೇಕು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಅವರು ಇಲ್ಲಿಂದ ಹೋದ್ರೆ ದೊಡ್ಡಯ್ಯ ತುಂಬಾ ನೊಂದ್ಕೊಳ್ಬಹುದು. ಈ ಸಮಸ್ಯೆನ ಹೇಗಾದ್ರೂ ದೂರ ಮಾಡ್ಬೇಕು. ರಾಹುಲ್ ಅವ್ರು ಇಲ್ಲೇ ಇರ್ಬೇಕು.
ಸರಿ, ತಾತನಿಗೆ ಹೇಳಿ ಹೊರಟ್ಬಿಡ್ತೀನಿ. ಈಗ ನಾನು ಹೊರಡ್ತೀನಿ ಅಂದ್ರೆ ತಾತ ನನ್ನನ್ನ ಹೋಗೋಕ್ ಬಿಡಲ್ಲ. ಇಷ್ಟು ಅರ್ಜೆಂಟಾಗಿ ಹೋಗೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ನಿಜ ಅಂತೂ ಹೇಳೋಕ್ಕಾಗಲ್ಲ. ಒಂದ್ ವೇಳೆ ಹೇಳಿದ್ರು ಕೂಡ ಮತ್ತೆ ಅವ್ರ ಮನ್ಸಿಗೆ ನೋವು ಮಾಡ್ದಾಗತ್ತೆ. ಅದ್ರ ಬದಲು ಏನು ಹೇಳ್ದೆ ಸುಮ್ಮನೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಆಮೇಲೆ ಮಾತಾಡಿ ಏನೋ ಒಂದು ಹೇಳಿದ್ರೆ ಆಯ್ತು. ಆದ್ರೂ ಅವ್ರಷ್ಟು ಅವಮಾನ ಮಾಡಿ ಉಟ್ಟು ಬಟ್ಟೆಲೆ ಊರಿಂದ ಕಳ್ಸದ ಮೇಲೂ ಇನ್ನು ಯಾವ ಮುಖ ಇಟ್ಕೊಂಡು ಆ ಊರ್ಗ್ ಹೋಗ್ಬೇಕು ಅಂತ ಅನ್ಸುತ್ತೆ. ಅಂತ ಆಲೋಚನೆ ಕೂಡ ಅದ್ ಹೇಗ್ ಬರುತ್ತೋ ಏನು. ನಮ್ಮನ್ನ ಯಾರು ಹೋಗು ಅಂದಿರ್ಲಿಲ್ಲ ವನಜ. ಹೋದವರಿಗೆ ಬೆಲೆ ಇರಲ್ಲ, ಇಲ್ಲೇ ಇರಿ ಅಂದ್ರೆ ನಾವೇ ಅವ್ರ ಮಾತನ್ನ ಕೇಳದೆ ಬಂದಿದ್ದು. ಆವತ್ತಿನ ದಿನ ಯಾಕೆ ಬಂದ್ಬಿಟ್ವಿ ಅಂತ ಇವತ್ತಿನವರೆಗೂ ಇವ್ರಿಲ್ಲಿ ನೊಂದ್ಕೊಳ್ತಾನೆ ಇದ್ದಾರೆ. ಹೋಗ್ಬೇಕು ಅನ್ಸಿದ್ರೆ ಹೋಗ್ಬಹುದು, ಇಲ್ಲಿ ತಡೆಯೋರು ಯಾರೂ ಇಲ್ಲ. ಹೋಗ್ಬೇಕು ಅನ್ಕೊಳ್ಳೋನಾಗಿದ್ರೆ ಯಾವತ್ತೂ ಹೋಗ್ತಿದ್ದೆ. ಮತ್ತೆ ನಾನ್ ಹೋಗೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ನನ್ ಮಕ್ಕಳು ಹೋದ್ರೆ ತಪ್ಪೇನಿದೆ? ಅಗತ್ಯ ಇಲ್ಲ ವನಜ. ನನಗ ಅವಮಾನ ಆಗಿರೋ ಆ ಜಾಗದಲ್ಲಿ ನನ್ನ ಮಕ್ಕಳು ಕಾಲಿಡೋದು ನನಗಿಷ್ಟ ಇಲ್ಲ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಅದಕ್ಕೊಪ್ಪೋದಿಲ್ಲ. ಆ ದಿನ ನನ್ನಪ್ಪ ನಮ್ಗೆ ಊರ್ ಬಿಟ್ಟು ಹೋಗ್ಬೇಡಿ ಅಂದಿದ್ದಕ್ಕೆ ಈ ದಿನ ನಿನ್ನ ಅತ್ತೆ ತನ್ನ ಮಕ್ಕಳ ಹತ್ರ ಆ ಊರಿಗೆ ಹೋಗ್ಬಾರ್ದು ಅನ್ನೋದಕ್ಕೆ ವ್ಯತ್ಯಾಸ ಏನಿದೆ ವನಜ? ಇಬ್ರು ಯೋಚನೆನೂ ಒಂದೇ, ಇಬ್ರು ಆವೇಶನೂ ಒಂದೇ. ಆ ಮನುಷ್ಯನ ಜೊತೆ ನನ್ನನ್ನು ಕಂಪೇರ್ ಮಾಡೋದು ಬೇಡ ಅಂತ ಹೇಳು ವನಜ. ಮಕ್ಳಿಗೆ ಇಷ್ಟ ಆಸೆಗಿಂತ ತನ್ನ ಅಭಿಪ್ರಾಯನೇ ದೊಡ್ಡದು ಅಂದ್ಕೊಳ್ಳೋ ಅವರೆಲ್ಲಿ? ಮಕ್ಕಳೇ ಸರ್ವಸ್ವ ಅಂತ ಬದುಕ್ತಾ ಇರೋ ನಾನೆಲ್ಲಿ? ಅವರು ತನ್ನ ತಾಯಿನೇ ಸರ್ವಸ್ವ ಅಂತ ಬದುಕ್ತಾ ಇದ್ದಾರೆ. ಅಮ್ಮನ ಮಾತಿಗೆ ಎದುರಾಡಲ್ಲ. ಹಾಗಿರೋ ಮಕ್ಕಳ ಮೇಲೂ ಅನುಮಾನ ಪಟ್ಟು ಏನ್ ಸಾಧಿಸಬೇಕಾಗಿದೆಯೋ? ಸರಿಯಾಗಿ ಹೇಳಬೇಕು ಅಂದ್ರೆ ನನ್ನ ಮಕ್ಕಳು ನನಗಿಂತ ಒಳ್ಳೆಯವರು. ನಾನಾದ್ರೆ ತಂದೆನ ಎದುರು ಹಾಕೊಂಡು ಹೆಂಡತಿಗೋಸ್ಕರ ಊರೇ ಬಿಟ್ಟು ಬಂದವನು. ಆದ್ರೆ ನನ್ನ ಮಕ್ಕಳು ಅಮ್ಮ ಹಾಕಿರೋ ಗೆರೆನೆ ದಾಟ್ದೆ ತಾತನಿಂದ ಹುಟ್ಟಿದ ಊರಿಂದ ದೂರ ಆಗಿದ್ದಾರೆ. ಒಂದ್ ರೀತಿಲಿ ಆ ವಿಷಯಕ್ಕೆ ನಿನ್ನತ್ತೆ ಆನಂದ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಯಾರ ಮೇಲೂ ಇರೋ ದ್ವೇಷನ ಮಕ್ಕಳ ಮೇಲೆ ಅನುಮಾನ ಆಗಿ ಬದಲಾಯಿಸೋದು ತಪ್ಪು. ಸುಮ್ನೆ ಅನುಮಾನ ಪಟ್ರೆ ಅವ್ರ ಮನ್ಸಿಗೂ ನೋವಾಗುತ್ತೆ. ಹೀಗೆ ಅನುಮಾನ ಪಡ್ತಿದ್ರೆ ಅವರು ಕೈಜಾರು ಹೋಗೋ ಅವಕಾಶನೂ ಇದೆ. ನೋಡಿದ್ಯಾ, ಅವ್ರ ಊರಿನ ಬಗ್ಗೆ, ಅವ್ರ ಅಪ್ಪನ ಬಗ್ಗೆ ಒಂದು ಮಾತು ಹೇಳಿದ್ರು ಸಾಕು, ಒಳಗಿದ್ದ ಕೋಪ ಎಷ್ಟು ಬೇಗ ಹೊರಗಡೆ ಬಂದ್ಬಿಡುತ್ತೆ. ಅಲ್ಲ, ಮಕ್ಕಳು ಎಲ್ಲಿ ನಮ್ಮ ಕೈ ಜಾರಿ ಹೋಗ್ತಾರೋ, ಎಲ್ಲಿ ತಪ್ಪು ದಾರಿ ಹಿಡಿತಾರೋ ಅಂತ 1-2 ಸಾರಿ ಚೆಕ್ ಮಾಡ್ತೀವಪ್ಪ. ಅದನ್ನ ಅನುಮಾನ ಅಂತ ಹೇಳೋಕ್ಕಾಗುತ್ತಾ? ಅವಳಿಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದ್ರೆ ಆ ಮನೆ ಹೊಸಲು ತುಳಿಯೋದು ಇಲ್ಲ, ಅವನ ಜೊತೆ ತಿರ್ಗೋದು ಇಲ್ಲ. ದೊಡ್ಡಯ್ಯಂಗೋಸ್ಕರ ಮಾತ್ ತಪ್ಪಿದ್ರೆ ತಪ್ಪೇನೂ ಇಲ್ಲ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಲಕ್ಷ್ಮಿ, ರಾಹುಲ್ ಅವ್ರು ಬಂದಿದ್ರಾ? ಗೊತ್ತಿಲ್ಲ ಸರ್ಸು, ನಾನ್ ಕೆಲ್ಸ ಮಾಡ್ತಿದ್ದೆ. ಅಂದ್ರೆ ನಾನ್ ಬರೋದ್ರೊಳಗೆ ಹೊರಟ್ಬಿಟ್ರಾ? ಏನಾಯ್ತು ಸರ್ಸು? ಏನಿಲ್ಲ ಬಿಡು, ನೀನ್ ಹೋಗ್ ಕೆಲ್ಸ ನೋಡ್ಕೋ. ಸರಿ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ,
ಬ್ಯಾಗ್ ಇಲ್ಲ. ಹಾಗಾದ್ರೆ ಹೊರಟು ಹೋಗಿದ್ದಾರೆ. ಯಾಕಿಷ್ಟು ಅವಸರ ಈ ಮನುಷ್ಯಂಗೆ? ಒಂದ್ ಮಾತು ಹೇಳಿದಿದ್ರೆ ಏನಾಗ್ತಿತ್ತು? ನೀವ್ ತುಂಬಾ ಒಳ್ಳೆಯವರು, ಅಮಾಯಕರು ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ನಾಟಕ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನೀವ್ ಎಲ್ಲಿಗ್ ಹೋಗಿದ್ರೋ ಇವತ್ತೇ ನನಗ್ ಗೊತ್ತಾಗ್ಬೇಕು. ಹೌದು, ನಿನ್ ಡೌಟು ನಿಜಾನೇ. ಚೆನ್ನೈ ಟೀಚರು ಎಲ್ಲ ಕಟ್ಟುಕತೆ. ನಿಜ ಅಂದ್ರೆ ನಾನ್ ಚೆನ್ನೈಗೆ ಹೋಗಿಲ್ಲ. ನನಗ್ ಗೊತ್ತು ನೀವೇನೋ ನಾಟಕ ಮಾಡ್ತಿದ್ದೀರಾ ಅಂತ. ನನಗ್ ಗೊತ್ತು. ಹೇಳಿ, ಎಲ್ಲಿಗ್ ಹೋಗಿದ್ರಿ? ಯಾರನ್ನ ಮೀಟ್ ಮಾಡಿದ್ರಿ? ನಿನ್ ಬಗ್ಗೆ ಒಂದ್ ವಿಷಯ ಗೊತ್ತಾಯ್ತು. ಅದ್ ನಿಜನೂ ಅಲ್ವೋ ಅಂತ ಚೆಕ್ ಮಾಡಕ್ ಹೋಗಿದ್ದೆ. ಏನ್ ವಿಷಯ? ಏನ್ ಗೊತ್ತಾಯ್ತು? ಈಗ್ಲೇ ಯಾವ ವಿಷಯನೂ ಹೇಳಲ್ಲ. ನನ್ ಕೈಗೆ ಆದಷ್ಟು ಬೇಗ ಪ್ರೂಫ್ ಸಿಗತ್ತೆ. ಆಗ ಎಲ್ಲ ಕೈಲಿ ಇಟ್ಕೊಂಡು ನಿನ್ ಹತ್ರ ಮಾತಾಡ್ತೀನಿ. ಸಖತ್ ಶಾಕ್ ಆಗಿದ್ದಾಳೆ. ಮತ್ತೆ ನನ್ನ ಹತ್ರ ಈ ವಿಷಯ ಮಾತಾಡಲ್ಲ. ನನ್ ತಂಟೆಗೆ ಬರ್ತೀಯಾ? ನನ್ ವಿಷಯ ಏನ್ ಗೊತ್ತಾಗೈತೆ? ಎಲ್ಲ ಬಿಟ್ಟು ನನ್ ಕಳ್ಳ ಸರ್ಟಿಫಿಕೇಟ್ ಬಗ್ಗೆ ಏನಾರ ಗೊತ್ತಾಯ್ತಾ? ನಾನೇನೋ ಇವ್ರ ನಾಟಕಗಳನ್ನ ಕಂಡು ಹಿಡಿಯೋಣ ಅನ್ಕೊಂಡ್ರೆ ಸುತ್ತಿ ಬಳಸಿ ನನ್ನ ಹತ್ರನೇ ಬಂತಲ್ಲ ದೇವ್ರೆ. ಈಗ ನಿಜ ಆಚಿಕ್ ಬಂದ್ರೆ ನಾನೇನ್ ಮಾಡ್ಲಪ್ಪ ದೇವ್ರೆ? ಚಿನ್ನಿ, ಚಿನ್ನಿ ಬಾಗ್ಲು ತೆಗಿಯಮ್ಮ. ಚಿನ್ನಿ, ಚಿನ್ನಿ ಬಾಗ್ಲು ತೆಗಿಯಮ್ಮ. ಚಿನ್ನಿ, ಚಿನ್ನಿ ಬಾಗ್ಲು ತೆಗಿ. ಚಿನ್ನಿ, ಚಿನ್ನಿ ಬಾಗ್ಲು ತೆಗಿಯಮ್ಮ. ಚಿನ್ನಿ ನಿನ್ನೇನಮ್ಮ. ಸರ್ಸು, ಏನಾಯ್ತು ಸರ್ಸು? ಚಿನ್ನಿ, ಏನಾಯ್ತು ಹೇಳವ ಸರ್ಸು? ಮತ್ತೆ ಅತ್ತೆ ಮನೆಗ್ ಹೋಗೋಣ ಅಂದ್ರೆ ಚಿನ್ನಿ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡಿದ್ದಾಳೆ ದೊಡ್ಡಮ್ಮ. ನಿಮ್ ಸೋದ್ರತೆ ಹೆಸರೇಳಿದ ತಕ್ಷಣ ಅವಳು ಭಯ ಪಡ್ತಾಳೆ ಅಂತ ಗೊತ್ತು ತಾನೆ. ಮತ್ತೆ ಅಲ್ಲಿ ಹೋಗೋಣ ಅಂತ ಯಾಕೆ ಹೇಳ್ದೆ? ನೋಡು ಎಷ್ಟ್ ಭಯ ಪಟ್ಟಿದ್ದಾಳೆ. ಚಿನ್ನಿ, ಚಿನ್ನಿ, ಚಿನ್ನಿ ಮಾವಯ್ಯ ಬೇಜಾರ್ ಮಾಡ್ಕೊಂಡ್ರಲ್ಲ ಅಂತ ನೋಡಕ್ಕಾಗ್ದೆ ಹೇಳದ್ನಮ್ಮ. ಸರಿ, ನಾವೆಲ್ಲೂ ಹೋಗದ್ ಬೇಡ, ಇಲ್ಲೇ ಇರೋಣ. ನನ್ ಬಂಗಾರಿ ಅಲ್ವಾ? ಬಾಗ್ಲು ತೆಗಿಯಮ್ಮ. ಚಿನ್ನಿ ಬಾಗ್ಲು ತೆಗಿ. ಚಿನ್ನಿ, ಆಗೋಯ್ತು ನೋಡಿ. ಚಿನ್ನಿ ಬಾಗ್ಲು ತೆಗಿಯಮ್ಮ. ಸರ್ಸು, ಏನಾಯ್ತು? ರಾಹುಲ್ ಅವ್ರೆ, ಚಿನ್ನಿ ನಮ್ಮ ಅತ್ತೆ ಮನೆಗ್ ಹೋಗೋಣ ಅಂದ್ರೆ ಭಯ ಆಗಿ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡಿದ್ದಾಳೆ. ಎಷ್ಟ್ ಕರೆದ್ರೂ ತೆಗಿತಾನೆ ಇಲ್ಲ. ಭಯ ಆಗ್ತಿದೆ. ಚಿನ್ನಿ, ಚಿನ್ನಿ. ಸರ್ಸು, ಬಾಯಿ ಕಡೆ. ಚಿನ್ನಿ, ಬಾಗಿಲ್ ತೆಗಿ. ಚಿನ್ನಿ, ಚಿನ್ನಿ ನೀನ್ ಒಳ್ಳೆ ಹುಡುಗಿ ಅಲ್ಲಮ್ಮ. ಬಾಗಿಲ್ ತೆಗಿಯಮ್ಮ. ಚಿನ್ನಿ ನನ್ ಮಾತ್ ಕೇಳು. ಚಿನ್ನಿ ಬಾಗಿಲ್ ತೆಗಿ. ಚಿನ್ನಿ ಬಾಗಿಲ್ ತೆಗಿ. ಚಿನ್ನಿ, ಚಿನ್ನಿ, ಚಿನ್ನಿ ಚಿನ್ನಿ ಬಾಗಿಲ್ ತೆಗಿಯಮ್ಮ. ಚಿನ್ನಿ, ಚಿನ್ನಿ ಬಾಗ್ಲು ತೆಗಿಯಮ್ಮ. ಚಿನ್ನಿ, ಚಿನ್ನಿ. ಸರ್ಸು, ಈ ಕಡೆ ಬಾ. ಚಿನ್ನಿ, ಏನೋ ಮಾತಿಗೆ ಹಂಗನ್ನಮ್ಮ. ನಿಂಗೆ ಇಷ್ಟ ಇಲ್ದಿದ್ರು ಬಲ್ವಂತ ಮಾಡಿ ಕರ್ಕೊಂಡು ಹೋಗ್ತೀನಾ? ನೋಡು, ನಾವೆಲ್ಲೂ ಹೋಗೋದ್ ಬೇಡ, ಇಲ್ಲೇ ಇರೋಣ. ಮಾವಯ್ಯ ಅಲ್ಲ, ಇನ್ಯಾರೇ ಕರೆದ್ರು ನಾವೆಲ್ಲೂ ಹೋಗೋದ್ ಬೇಡ, ಇಲ್ಲೇ ಇರೋಣ. ಸರಿನಾ? ಚಿನ್ನಿ ಅಳ್ಬೇಡಮ್ಮ. ಚಿನ್ನಿ, ಇನ್ನೂ ಯಾಕೆ ಅಳ್ತಿದ್ಯಮ್ಮ? ನಾವೆಲ್ಲೂ ಹೋಗೋದ್ ಬೇಡ ಅನ್ನಲ್ಲ. ಇಲ್ ನೋಡು, ದೊಡ್ಡಮ್ಮನ್ ಕೇಳು, ರಾಹುಲ್ ಅವ್ರನ್ನ ಕೇಳು. ನಾವೆಲ್ಲೂ ಹೋಗಲ್ಲಮ್ಮ. ಚಿನ್ನಿ ಅಳ್ಬೇಡ. ಚಿನ್ನಿ, ನಮ್ಗೋಸ್ಕರ ರಾಜ್ಕುಮಾರ ಹಾರೋ ಕುದುರೆ ಮೇಲ್ ಬರ್ತಾನೆ, ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ನಲ್ಲ ಚಿನ್ನಿ. ಹಾ, ರಾಜ್ಕುಮಾರ ಬಂದು ನಮ್ಮನ್ನ ಕರ್ಕೊಂಡು ಹೋಗೋವರೆಗೂ ನಾವ್ ಇಲ್ಲೇ ಇರೋಣ. ಸರಿನಾ?
ಚಿನ್ನಿ ಏನಾದ್ರೂ ಮಾತಾಡು ಚಿನ್ನಿ. ಏನಾಯ್ತಮ್ಮ ಚಿನ್ನಿ? ಯಾಕೆ ಅಳ್ತಿದ್ಯಾ ಚಿನ್ನಿ? ಏನಾಯ್ತು ಚಿನ್ನಿ? ಹೇಳು ಚಿನ್ನಿ. ಚಿನ್ನಿ ನೀನಿರು ಸರ್ಸು. ಅಮ್ಮ, ಏನಾಯ್ತು ದೊಡ್ಡಮ್ಮ? ರಾಹುಲಪ್ಪ, ನೀವು ಸ್ವಲ್ಪ ಆಚೆ ಇರಿ. ದೊಡ್ಡಮ್ಮ ಏನಾಯ್ತು? ಯಾಕೆ ರಾಹುಲ್ ಅವ್ರನ್ನ ಹೊರಗ್ ಕಳ್ಸಿದ್ರಿ? ಭಯ ಪಡೋ ಅಂತದ್ದೇನಿಲ್ಲ ಸರ್ಸು. ನಿನ್ ತಂಗಿ ದೊಡ್ಡೋಳಾಗವಳೆ. ಇದ್ಯಾವುದೋ ಸ್ಕೂಲಿಗೆ ಸಂಬಂಧಪಟ್ಟ ವಿಷಯನೋ ಅಥವಾ ಬಿಸ್ನೆಸ್ ವಿಷಯನೋ ಅಲ್ಲ, ಹೆತ್ತ ಮಗಳ ಮದುವೆ ವಿಷಯ. ಈಗ್ಲೂ ಕೂಡ ಮೌನವಾಗಿ ಸೀರಿಯಸ್ ಆಗಿದ್ರೆ ನಾನು ಏನ್ ತಿಳ್ಕೋಬೇಕು? ಏನಿದು ಬಾವಾ, ನಿಮ್ ಮಗಳ ಮದ್ವೆ ವಿಷಯದ ಬಗ್ಗೆ ನೀವೇನೂ ಮಾತಾಡದೇ ಇದ್ರೆ ಹೇಗೆ? ಅಷ್ಟಕ್ಕೂ ಈ ಸಂಬಂಧ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ? ನನಗಿಷ್ಟನೋ ಇಲ್ವೋ ಅಂತ ಕೇಳೋರು ಯಾರು ಅತ್ತಿಗೆಮ್ಮ? ನೋಡಿದ್ರ, ನಾನೇನಾದ್ರೂ ಅಂದ್ರೆ ಸಾಕು ಹೀಗ್ ಕೊಂಕು ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಇಷ್ಟ ಕಷ್ಟಗಳಿಗೆ ನಾನು ಬೆಲೆ ಕೊಡದೇ ಇರೋಳಾಗಿದ್ದಿದ್ರೆ ಇವರ ಅಭಿಪ್ರಾಯನ ಕೇಳುವಂತ ಅವಶ್ಯಕತೆನೇ ನನಗಿರ್ತಿರ್ಲಿಲ್ಲ ಅಕ್ಕ. ಕನ್ಯಾದಾನಕ್ಕೆ ಮದ್ವೆ ಮಂಟಪಕ್ಕಷ್ಟೇ ಬಂದ್ರೆ ಸಾಕು ಅನ್ಕೊಂಡ್ಬಿಡ್ತಿದೆ. ನಿಜವಾಗ್ಲೂ ನನ್ನ ಇಷ್ಟಕ್ಕೆ ಬೆಲೆ ಕೊಡೋರೇ ಆಗಿದ್ರೆ ನನ್ ಮನ್ಸನ್ನು ಅರ್ಥ ಮಾಡ್ಕೋತಾ ಇದ್ರು ಅತ್ತಿಗೆಮ್ಮ. ಏನಿದ್ರು ಬಾಯ್ಬಿಟ್ಟು ಏನು ಅಂತ ಹೇಳಿದ್ರೆ ತಾನೆ. ಇವ್ರ ಮೌನನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನನಗಿಲ್ಲ ಅಕ್ಕ. ಕಣ್ಮುಂದಿರೋ ಮನುಷ್ಯ ಪಡೋ ನೋವೇ ಅರ್ಥ ಆಗಲ್ಲ ಅಂದ್ಮೇಲೆ ಇನ್ ನನ್ ಮೌನ ಹೇಗ್ ಅರ್ಥ ಆಗತ್ತೆ? ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ದಿದ್ರೆ ಈ ಮನೆಯಲ್ಲಿ ನನ್ ಮಗಳು ಮದುವೆ ನಡೆದಕ್ಕೂ ಮುಂಚೆ ನನ್ ಸ್ನೇಹಿತನ್ ಮಗಳು ಸರ್ಸು ಮದುವೆಗೆ ಏರ್ಪಾಡಾಗಿರ್ತಿತ್ತು. ಏನ್ ಮಾತಾಡ್ತಿದಾರಕ್ಕ ಇವ್ರು? ನಾವಿಲ್ಲಿ ನಮ್ಮ ಸ್ವಂತ ಮಗಳ ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ಇವ್ರು ಆ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ಯಾರ್ದು ಮದುವೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದಾರಲ್ಲ. ಯಾರು ಅಲ್ಲ ಅತ್ತಿಗೆಮ್ಮ, ನನ್ ಸ್ನೇಹಿತನ್ ಮಗಳು ನಮ್ಮಿಂದ ತನ್ನ ತಂದೆ ತಾಯಿನ ದೂರ ಮಾಡಿಕೊಂಡು ಅನ್ಯಾಯ ಆಗಿರೋ ಒಬ್ಬ ಹೆಣ್ಮಗಳು. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡಿದ್ನಲ್ಲ ಅನ್ನೋ ಕೊರಗನ್ನ ಮನ್ಸಲ್ಲಿಟ್ಕೊಂಡು ಅದೇ ಮನ್ಸಿಂದ ನನ್ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಅದು ಆಶೀರ್ವಾದ ಅಲ್ಲ, ಶಾಪ ಆಗತ್ತೆ. ಅಯ್ಯೋ, ಯಾವಾಗ ನೋಡಿದ್ರು ನಾವ್ ಅನ್ಯಾಯ ಮಾಡಿದ್ವಿ ಅಂತ ಹೇಳ್ತಾನೆ ಇರ್ತಾರಲ್ಲಕ್ಕ. ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲಕ್ಕ. ಮಾಡಿದ್ದೀವಿ, ನಾವು ಅನ್ಯಾಯ ಮಾಡಿದ್ದೀವಿ. ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋಕೋಸ್ಕರ ಮಾಡಿರೋ ತಪ್ಪನ್ನ ಸರಿ ಅನ್ಕೊಂಡ್ರೆ ಆಗಲ್ಲ. ನಾವು ಈಗಲಾದ್ರೂ ಅವರಿಗೆ ನ್ಯಾಯ ಕೊಡಬೇಕಾಗಿದೆ. ಆದ್ರೆ ಆ ನ್ಯಾಯ ನಿನ್ನಿಂದ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಆಸೆ ಎಲ್ಲೋ ಒಂದ್ ಕಡೆ ಇದ್ದಿದ್ದಕ್ಕೆ ಇಷ್ಟು ವರ್ಷ ನಾನು ಮೌನವಾಗಿ ಇರಬೇಕಾಯ್ತು. ಆದ್ರೆ ಈ ಜನ್ಮಕ್ಕೆ ನಿನ್ನಿಂದಾಗಿರೋ ತಪ್ಪನ್ನ ನೀನು ಒಪ್ಕೊಳ್ಳಲ್ಲ ಅನ್ನೋ ವಿಷಯ ಅರ್ಥ ಆಯ್ತು. ಇನ್ನು ಆ ಆಸೆ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹೋಗ್ತೀನಿ, ಈಗ್ಲೇ ನನ್ನ ಸ್ನೇಹಿತನ ಮಗಳ ಹತ್ರ ಹೋಗಿ ನನ್ನ ಕೈಯಿಂದಾನೇ ಅವಳು ಮದುವೆನ ಮಾಡಿಸ್ತೀನಿ. ನನ್ನಿಂದಾಗಿರೋ ಅನ್ಯಾಯಕ್ಕೆ ಸ್ವಲ್ಪ ಆದ್ರೂ ನ್ಯಾಯ ಕೊಟ್ಟು ಬರ್ತೀನಿ. ಈಗಲೇ ಅಲ್ಲಿಗೆ ಹೊರಡ್ತೀನಿ. ಗಾಬರಿ ಆಗೋದು ಬೇಡ ಅಂತ ಹೇಳಿ ಅತ್ಗೆಮ್ಮ, ನಾನು ಹೋಗ್ತಿರೋದು ಆ ಊರಿಗೆ ಮಾತ್ರ, ಆ ಮನೆಗಲ್ಲ. ನಾನು ಹೋಗ್ತಿರೋದು ಆ ಊರಿಗೆ ಮಾತ್ರ, ಆ ಮನೆಗಲ್ಲ.
ನಿಮ್ಮಪ್ಪನಿಗೆ ತನ್ನ ಮಗಳ ಮದ್ವೆಗಿಂತನೂ ಯಾರೋ ದಾರಿಲಿ ಹೋಗೋಣ ಮದ್ವೆನೇ ಹೆಚ್ಚಾಗೋಯ್ತು. ಅಂದ್ರೆ ಮ್ಯಾಮ್, ಅಪ್ಪ ತನ್ನಿಂದ ಅವ್ರಿಗೇನೋ ಅನ್ಯಾಯ ಆಗಿದೆ ಅನ್ನೋ ಫೀಲಿಂಗ್ ನಲ್ಲಿ ಇದ್ದಾರೆ. ನೋ, ಆ ಮಾತು ಮಾತ್ರ ಹೇಳ್ಬೇಡ ತೇಜ. ಇಷ್ಟು ವರ್ಷ ಆದ್ರೂ ನಮ್ಮ ಗಂಡ ಹೆಂಡತಿ ಸಂಬಂಧಕ್ಕೆ ಅಡ್ಡಗೋಡೆಯಾಗಿ ನಿಂತಿರೋ ಒಂದೇ ಒಂದು ಮಾತು ಇದೇ ಮಾತು ತೇಜ. ಈ ಮಾತನ್ನ ಮಾತ್ರ ಹೇಳ್ಬೇಡ. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೋ ಮೋಸ ಮಾಡಿ ನಾನು ಈ ಸ್ಟೇಟಸ್ ಬಂದಿಲ್ಲ ತೇಜ. ಆದ್ರೆ ಇವರು ಅದೇ ಭ್ರಮೆಲೆ ಇದ್ದು ಹೀಗ್ ಮೌನವಾಗಿದ್ರೆ ನಾನು ಏನು ಅನ್ಕೊಳ್ಳಿ? ನಾನು ಎಷ್ಟೋ ಚಿಕ್ಕ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಜೀವನ ಕೊಟ್ಟಿದ್ದೀನಿ. ಹಾಗೇನೆ ಅವರು ಕೂಡ ಅವರ ಸ್ನೇಹಿತನ ಮಗಳಿಗೆ ಅವರು ಸಹಾಯ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳಕ್ ಹೇಳು, ಯಾರು ಬೇಡ ಅನ್ನೋಲ್ಲ. ಅದನ್ ಬಿಟ್ಟು ಅನ್ಯಾಯ ಮಾಡಿದೀನಿ, ನ್ಯಾಯ ಕೊಡಿಸ್ಬೇಕು ಅಂತ ಅವ್ರು ಹೇಳೋ ಮಾತನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ ತೇಜ. ಒಂದು ಕರೀಸ್ ಇದೆಯಲ್ಲ, ಅದನ್ನೇ ಯಾಕೆ ಹಾಕೋತಾ ಇದೆಯಾ? ತಗೋ ಇದನ್ನ. ಅದೆಲ್ಲ ಬೇಡ ಬಿಡಿ. ಈ ಕರೀಸ್ ತುಂಬಾ ಚೆನ್ನಾಗಿರುತ್ತೆ, ತಗೋ. ಬೇಡ ಅಂತಿದ್ದೀನಲ್ಲ. ಅಯ್ಯೋ ಹಾಕೋ ಸರ್ಸು. ಬೇಡ. ಹಾಕೋ ಅಂತ ಹೇಳಿಲ್ವಾ? ಅವಳಿಗೀಗ ಖಾರ ತಿನ್ನಿಸ್ಬಾರ್ದು. ನಿಮ್ಗೇನ್ ಗೊತ್ತು? ಒಳಗಡೆಯಿಂದ ಒರಿಜಿನಲ್ ಸರ್ಸು ನಿಧಾನಕ್ಕೆ ಹೊರಗಡೆ ಬರ್ತಿರೋ ಹಾಗಿದೆ. ಅದು ನಿಮ್ಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ದೆ ಒತ್ತಾಯ ಮಾಡಿದ್ರಲ್ಲ, ನೀವ್ ಕೇಳಲೇ ಇಲ್ಲ. ನೀನು ಒಬಿಡಿಯಂಟ್ ಆಗಿದ್ರೆ ನಿನಗದ್ ಸೂಟೇ ಆಗೋದಿಲ್ಲ. ಹಾಗಾಗಿ ಈ ತರ ಇದ್ರೆ ಒರಿಜಿನಲ್ ಸರ್ಸು ಜೊತೆ ಮಾತಾಡ್ತಿರೋ ಹಾಗಿರುತ್ತೆ. ಚಿನ್ನಿಗೀಗ ಖಾರ ಕೊಡಬಾರ್ದು ಅಂತ ದೊಡ್ಡಮ್ಮ ಹೇಳಿದ್ದಾರೆ. ಓಹೋ, ಲೇಡೀಸ್ಗೆ ಎಷ್ಟು ಕಷ್ಟ ಅಲ್ವಾ? ಹೆಣ್ಮಕ್ಳಿಗೆ ಅಂತ ಹುಟ್ಟದಾಗ್ಲಿಂದ ಎಷ್ಟು ಫಂಕ್ಷನ್ಸ್ ಇರುತ್ತೆ. ನಮ್ಮಂತ ಗಂಡ್ಮಕ್ಳಿಗೆ ಯಾಕಿರಲ್ಲ ಅನ್ಕೋತಾ ಇದ್ದೆ. ಆದ್ರೆ ಈಗ ಅದೆಲ್ಲ ಅರ್ಥ ಆಗ್ತಾ ಇದೆ. ಉಳ್ದಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಇದೊಂದು ತುತ್ತು ತಿನ್ನು. ಇದೊಂದು ತುತ್ತು ತಿನ್ನು, ಒಂದೇ ತುತ್ತು, ಸರಿನಾ? ಆಮೇಲೆ ನಿಂಗ್ ಕತೆ ಹೇಳ್ತೀನಲ್ವಾ? ಏನು ತಿನ್ನೋದ್ ಬಿಟ್ಟು ಇಲ್ಲಿ ಬಂದಿದ್ದೀರಾ? ನೋಡ್ತಾ ಇದ್ದೀನಿ. ಏನ್ ನೋಡ್ತಿದ್ದೀರಾ? ನಿನ್ನಲ್ಲಿರೋ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂತ. ಅದನ್ ಬಿಡು, ಚಿನ್ನಿ ನಿಜವಾಗ್ಲೂ ಅದೃಷ್ಟವಂತೇನೆ. ಏನ್ ಅದೃಷ್ಟ? ಭೂಮಿಗ್ ಬರ್ತಿದ್ ಹಾಗೆ ಅಮ್ಮನ್ನ ಕಳ್ಕೊಂಡ್ಲು, ಅಪ್ಪನಿಂದನೂ ದೂರ ಆದ್ಲು. ಎಲ್ರಿಗೂ ಇರೋ ಬುದ್ಧಿವಂತಿಕೆನೂ ಕೊಡ್ದೆ ದೇವ್ರು ಕೂಡ ಅನ್ಯಾಯ ಮಾಡ್ದ. ಚಿನ್ನಿಗೆ ಅದೆಲ್ಲದರ ಬದಲಾಗಿ ಆ ದೇವ್ರು ನಿನ್ನನ್ನು ಕೊಟ್ಟಿದ್ದಾನೆ. ನಿನ್ ಬಗ್ಗೆ ಒಂದ್ ವಿಷಯ ಗೊತ್ತಾಯ್ತು. ಈಗ್ಲೇ ಯಾವ ವಿಷಯನೂ ಹೇಳಲ್ಲ, ನನ್ ಕೈಗೆ ಆದಷ್ಟು ಬೇಗ ಪ್ರೂಫ್ ಸಿಗತ್ತೆ.
ಆಗ ಎಲ್ಲ ಕೈಲಿ ಇಟ್ಕೊಂಡು ನಿನ್ ಹತ್ರ ಮಾತಾಡ್ತೀನಿ. ಹಾ, ಈಗ ಬುಕ್ ಆಗ್ಬಿಟ್ನಲ್ಲಪ್ಪ ದೇವ್ರೆ, ಈಗ ನಾನ್ ಏನ್ ಮಾಡ್ಲಿ ತಂದೆ? ಹೋಗ್ಲಿ, ಗಂಡನೇ ಅಲ್ವಾ ಅಂತ ಕಾಲಿಗೆ ಬೀಳೋಣ ಅಂದ್ರೆ ಅದು ಮಾಡಕ್ಕಾಗಲ್ವಲ್ಲಪ್ಪ ದೇವ್ರೆ. ಹೌದು, ಇವನ್ಗೆ ನನ್ ಬಗ್ಗೆ ಏನ್ ಗೊತ್ತಾಗಿರ್ಬೋದು? ಇಲ್ಲ ಅಂದ್ರೆ ಸುಮ್ನೆ ನನಗ್ ರೇಗ್ಸಕ್ ಹಾಗೆ ಮಾಡ್ತಾವ್ನಾ? ಇವತ್ತೇನಾದ್ರೂ ಮಾಡಿ ತಿಳ್ಕೋಬೇಕು, ಅವನ್ ಬಾಯಲ್ಲೇ ಹೇಳಿಸ್ಬೇಕು. ಇವಳೇನು ಆ ವಿಷಯದ ಬಗ್ಗೆ ಇನ್ನೂ ಟೆನ್ಷನ್ ಮಾಡ್ಕೊಂಡಿದ್ದಾಳ? ಅಲ್ಲ, ನಾನೇನೋ ಮಾತಿಗಂತ ಹೇಳಿದ್ರೆ ಇವಳ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅಂದರೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅನ್ನೋ ನಿಜ ಯಾವುದಾದ್ರೂ ಇದೆಯಾ? ಏನೋ ಒಂದು ಹೆದರ್ಕೋತಾ ಇದ್ದಾಳಲ್ಲ, ಸದ್ಯಕ್ಕೆ ಈ ಆಟ ಮುಂದುವರಿಲಿ.